ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಹುಳ್ಳಿಕಾಳು ಬೇಯಿ ಹಾಕ್ಬಿಟ್ಟು ಉಪ್ಸಾರು ಮಾಡ್ಕೊಂಡಿದ್ದೀನಿ. ಜೊತೆಗೆ ಬೆರಕೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ತುಂಬ ಸಿಂಪಲ್ಲು ಇದು ರೆಸಿಪಿ ಮಾಡೋದು. ಹಾಗೆ ಕಣ್ಣು ಕೂಡ ತಂಪು ಹುಳ್ಳಿಕಾಳು ಬೇಯಿಸಿ ತಿನ್ನೋದ್ರಿಂದ. ನಾನಿಲ್ಲಿ ಹುಳ್ಳಿಕಾಳನ್ನ ಒಂದು 4 ರಿಂದ 5 ವಿಸಲು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅರ್ಧ ಸ್ಪೂನಷ್ಟು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಉಪ್ಪು ಕೂಡ ಹಾಕಿಲ್ಲ. ಒಂದು 4 ರಿಂದ 5 ವಿಸಲ್ ಕೂಗಿಸ್ಕೊಳ್ಳಿ. ಈಗ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಹಾಕಿದ್ಮೇಲೆ ನೀವು ಕುಕ್ಕರ್ನಲ್ಲಿ ಕೂಗಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಪ್ಲೇಟ್ ಮುಚ್ಚಿ ಹೊರಗಡೆನೇ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪು ಬೇಯಷ್ಟು. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಮೇಲೊಂದು ಪ್ಲೇಟ್ ಮುಚ್ಚಿಬಿಟ್ಟು ಹೊರಗಡೆನೇ ಬೇಯಿಸ್ಕೊಳ್ತೀನಿ. ಸೊಪ್ಪು ಕಾಳೆಲ್ಲ ಬೆಂದಿದೆ, ಸೊಪ್ಪು ಬೇಯಷ್ಟು ಬೇಯಿಸ್ಕೊಳ್ಳಿ. ಒಂದು 2 ನಿಮಿಷ ನೋಡಿ, ಹಾಕಿದ ತಕ್ಷಣ 2 ನಿಮಿಷ ಆದಮೇಲೆ ಈ ಥರ ಸೊಪ್ಪಿನ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗೋಗಿರುತ್ತೆ. ಈಗೆಲ್ಲ ಉಲ್ಟಾ ಸೀದಾ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಸೊಪ್ಪು ಸಾಫ್ಟ್ ಆಗೋಷ್ಟು. ಒಂದು 80% ಸೊಪ್ಪು ಬೆಂದರೆ ಸಾಕು. ನಾವು ಪಲ್ಯ ಮಾಡೋದ್ರಿಂದ ಪೂರ್ತಿ ಬೇಯಿಸ್ಬಿಟ್ಟೆ ಪಲ್ಯದಲ್ಲಿ ಚೆನ್ನಾಗಿರಲ್ಲ ಸೊಪ್ಪು. ಈ ಹುಳ್ಳಿಕಾಳು ಜೊತೆಗೆ ನೀವು ಹೆಸರು ಕಾಳು ಬೇಳೆ ಕೂಡ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅದನ್ನು ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಬೆಂದಿದೆ ಚೆಕ್ ಮಾಡಿಕೊಂಡು ಒಂದು ಟೂತ್ ಬ್ರಷನ್ಗೆ ಸೋರ್ಲು ಹಾಕ್ಕೊಳ್ಳೋಣ. ಒಂದು ದಬ್ರೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಟೂತ್ ಬ್ರಷನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸೊಪ್ಪು ಕಾಳು ಏನಿದೆ ಕುಕ್ಕರ್ನಲ್ಲಿ ಬೇಯಿಸಿರೋಂಥದ್ದು ಅದನ್ನು ಸೋರ್ಲು ಹಾಕ್ಕೊಳ್ಳೋಣ. ಈಗ ಸೊಪ್ಪು ಸಪ್ರೇಟು, ಸಾಂಬಾರು ಸಪ್ರೇಟ್ ಆಯಿತು. ನಾನು ಇಲ್ಲಿ ಉಪ್ಸಾರು ಮಾಡ್ತಾರಿಂದ ಉಪ್ಸಾರು ಕೂಡ ಒಗ್ಗರಣೆ ಮಾಡ್ಕೊಳ್ತೀನಿ. ಹುಳ್ಳಿಕಾಳು ಹಳೆ ಕಾಲದ್ದು, ಸ್ವಲ್ಪ ಹಳೇದಾಗಿರೋದ್ರಿಂದ ಒಂದು 2 ವರ್ಷದ ಹುಳ್ಳಿಕಾಳು ಆಗಿರೋದ್ರಿಂದ ಕಲ್ಲರ್ ಥರ ಚೇಂಜ್ ಆಗಿದೆ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು, ಆವಾಗ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಈಗ 1 ಸ್ಪೂನಷ್ಟು ಉಪ್ಸಾರು ಖಾರ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ. ಈ ಉಪ್ಸಾರು ಹಾಗೆ ಕುಡಿಯೋದಕ್ಕೆ ಕೂಡ ಸೂಪ್ ಥರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಊಟ ತಿನ್ಸೋದಕ್ಕೆ ಸ್ವಲ್ಪ ಲೈಟಾಗಿ ಖಾರ ಇರೋದ್ರಿಂದ ಈ ಥರ ಕಾಳು ನೀರಿರುತ್ತಲ್ಲ, ಕಟ್ ಸಾಂಬಾರು ತುಂಬಾ ಒಳ್ಳೆಯದು. ಸ್ಟೋನ್ ಇರೋರಿಗೆಲ್ಲ ಈ ನೀರನ್ನ ಜಾಸ್ತಿ ಕುಡಿಸ್ತಾರೆ, ಹುಳ್ಳಿಕಾಳು ನೀರನ್ನ. ಮತ್ತು ಡಯಾಬಿಟಿಸ್ ಇರೋರಿಗೂ ತುಂಬಾ ಒಳ್ಳೆಯದು. ಈ ಥರ ಸೊಪ್ಪನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋಂಥ ನೀರೆಲ್ಲ ತೆಗೆದಿಟ್ಕೊಂಡು ಸೊಪ್ಪನ್ನೆಲ್ಲ ಈ ಥರ ಬಿಡಿ ಬಿಡಿ ಮಾಡ್ಕೋಬೇಕು. ನಾನೀಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ಮೇಲೆ ಉದ್ದಿನಬೇಳೆ 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಉದ್ದಿನಬೇಳೆ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತಿದ್ರಲ್ಲಿ. ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಕಷ್ಟೇ. ಹಾಗೆ ಒಂದು 3 ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಒಂದು 3 ಗೆಡ್ಡೆಯಷ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಐ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಪಲ್ಯಕ್ಕೆ ಸಪ್ರೇಟ್ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ಸಪ್ಪೆ ಅನಿಸುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೆಂದ ಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಕೂಡ ಎಣ್ಣೆಯಲ್ಲಿ 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿದಾಕೋದ್ಕಿಂತ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಮತ್ತು ಎಷ್ಟೊತ್ತು ತನಕ ಇಟ್ಟು ಕೂಡ ನಿಮ್ಗೆ ಅದು ಉಳಿ ಬರಲ್ಲ ಪಲ್ಯ ಬೇಗನೆ, ಬೇಸಿಗೆಯಲ್ಲಿ ಮಾಡೋದು ಕೂಡ. ಈಗ ಬಸ್ತಿರೋಂಥ ಕಾಳು ಇದೆಯಲ್ಲ, ಸೊಪ್ಪು ಮತ್ತು ಕಾಳು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದನ್ನು ಲೋ ಫ್ಲೇಮ್ ಮಾಡಿ 2 ರಿಂದ 3 ನಿಮಿಷದಷ್ಟು ಬಿಡಬೇಕು. ಆವಾಗ ಒಗ್ಗರಣೆದು ಏನು ಸ್ಮೆಲ್ ಇದೆ ಅದು ಸೊಪ್ಪು ಕಾಳಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಟೇಸ್ಟು ಕೂಡ ಆ್ಯಡ್ ಆಗುತ್ತೆ. ನೀವು ತಕ್ಷಣ ಸೊಪ್ಪು ಕಾಳೆಲ್ಲ ಹಾಕ್ಬಿಟ್ಟು ಇಮಿಡಿಯೇಟ್ ಮಿಕ್ಸ್ ಮಾಡಿ ಇಟ್ಟರೆ ಚೆನ್ನಾಗಿರಲ್ಲ. ಈಗ ಸೊಪ್ಪು ಪಲ್ಯ ಮತ್ತು ಸಾಂಬಾರು, ಉಪ್ಸಾರು ಖಾರ, ಹಾಗೆ ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಹುಳಿ ಏನೂ ಹಾಕಿಲ್ಲ, ಹಾಗಾಗಿ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೀವು ಟೊಮೊಟೊ ಕೂಡ ಹುಳ್ಳಿಕಾಳು ಜೊತೆ ಒಂದನ್ನು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಒಳ್ಳೆ ಕಾಂಬಿನೇಷನು. ಈ ರಸಮ್ನ ಸೂಪ್ ಥರ ಕೂಡ ಕುಡಿಬಹುದು. ಓಕೆ ಫ್ರೆಂಡ್ಸ್, ಸಿಂಪಲ್ ಆಗಿರೋಂಥ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.